ಏಳನೇ ತರಗತಿ ವಿಜ್ಞಾನ ಕುತೂಹಲ. ಅಧ್ಯಾಯ 1, ನಿರಂತರವಾಗಿ ಬದಲಾಗುತ್ತಿರುವ ವಿಜ್ಞಾನದ ಜಗತ್ತು. ಈ ಅಧ್ಯಾಯದಲ್ಲಿ ನೀವು ಸವಿಸ್ತಾರವಾಗಿ ಈ ಪುಸ್ತಕ ಅಂದ್ರೆ ಈ ವಿಜ್ಞಾನ ಪುಸ್ತಕ ಕುತೂಹಲ ಯಾವ ಯಾವ ಅಧ್ಯಾಯಗಳನ್ನ ಒಳಗೊಂಡಿದೆ, ವಿಜ್ಞಾನ ಅಂದ್ರೇನು, ಹಿಂದೆ ನೀವು 6ನೇ ತರಗತಿಯಲ್ಲಿ ಕಲ್ತಿದ್ದೀರಲ್ಲ ಆ ವಿಜ್ಞಾನ, ಇದೆಲ್ಲವನ್ನ ಸವಿಸ್ತಾರವಾಗಿ ಕಲಿತೀರಿ. ಏನೇನ್ ಕಲಿತೀರಿ ಅನ್ನೋದನ್ನ ಈ 1ನೇ ಯೂನಿಟ್ ನಲ್ಲಿ 1ನೇ ಅಧ್ಯಾಯದಲ್ಲಿ ಸ್ವಲ್ಪ 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 ಸ್ವಲ್ಪವಾಗಿ ಪ್ರತಿ ಅಧ್ಯಾಯದ ಸ್ವಲ್ಪ 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 ಇಂಟ್ರಡಕ್ಷನ್ ಕೊಟ್ರ. ಎಲ್ಲ ಅಧ್ಯಾಯಗಳ ಇಂಟ್ರಡಕ್ಷನ್ ಅನ್ನ ಸೇರಿಸಿ ಒಂದು ಅಧ್ಯಾಯ ಮಾಡ್ಯಾರ. ಅದು ನಿರಂತರವಾಗಿ ಬದಲಾಗುತ್ತಿರುವ ವಿಜ್ಞಾನದ ಜಗತ್ತು. ನೋಡೋಣ. ಈಗ ನೀವು 6ನೇ ತರಗತಿಯಲ್ಲಿ ಕುತೂಹಲದೊಂದಿಗೆ ನಿಮ್ಮ ಸಾಹಸಗಳನ್ನ ಆನಂದಿಸಿದ್ದೀರಿ ಮತ್ತು ಈಗ ವಿಜ್ಞಾನದ ಅದ್ಭುತ ಜಗತ್ತಿನಲ್ಲಿ ನಮ್ಮ ಪ್ರಯಾಣವನ್ನು ಮುಂದುವರಿಸಲು ಸಿದ್ಧರಾಗಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ವಿಜ್ಞಾನ ಬುಕ್ ಅನ್ನು ಬರೆದವ್ರು ಹೇಳ್ತಾ ಇರೋದೀಗ. ಹೌದು ನೋಡ್ರಿ, ಇಲ್ಲಿ ಹೇಳ್ತಾರ, ಇದು ಕೇವಲ ತಥ್ಯ ಫ್ಯಾಕ್ಟ್ ಗಳನ್ನ ಹೊಂದಿರುವ ಪುಸ್ತಕವಲ್ಲ. ಇದು ಕೇವಲ ಫ್ಯಾಕ್ಟ್ ಅಂದ್ರೆ ಕೇವಲ ಒಂದಿಷ್ಟು ಡೆಫಿನಿಷನ್ನು ಒಂದಿಷ್ಟು ವಾಕ್ಯಗಳನ್ನ ಹೊಂದಿರುವಂತಹ ಪುಸ್ತಕವಲ್ಲ, ಪಠ್ಯ ಪುಸ್ತಕವಲ್ಲ. ಇದು ನಾವು ವಾಸಿಸುತ್ತಿರುವ ಸುಂದರ ಜಗತ್ತನ್ನ ಅರಿಯಲು ಯತ್ನಿಸುತ್ತಿರುವ ಸಂದರ್ಭದಲ್ಲಿ ಪ್ರಶ್ನಿಸಲು, ಪ್ರಯೋಗಗಳನ್ನ ಮಾಡಲು ಮತ್ತು ಅನ್ವೇಷಿಸಲು ನೀಡುವ ಆಹ್ವಾನವಾಗಿದೆ. ಈ ಬುಕ್ ಅನ್ನ ಓದಿದ್ರ ಇಷ್ಟೆಲ್ಲಾ ಮಾಡ್ತೀರಿ ನೀವು ಅಂತ ಪ್ರಶ್ನೆ ಕೇಳ್ತೀರಿ, ಪ್ರಯೋಗ ಮಾಡ್ತೀರಿ, ಅನ್ವೇಷಣೆ ಮಾಡ್ತೀರಿ. ಚಿಕ್ಕ ಮತ್ತು ದೊಡ್ಡ, ಹತ್ತಿರ ಮತ್ತು ದೂರದ ಎಲ್ಲವನ್ನು ವಿಜ್ಞಾನದ ಜಗತ್ತು ಒಳಗೊಂಡಿದೆ. ಹೌದು, ವಿಜ್ಞಾನದ ಜಗತ್ತು ಒಳಗೊಂಡೈತಿ. ಅಂದ್ರೆ ಈ ಪುಸ್ತಕ ಓದುತ್ತಾ ಹೋದಂತೆ ನಿಮ್ಮ ಆಲೋಚನೆಗಳು ಏನಾಗ್ತವು, ಈ ಪುಸ್ತಕ ಓದುತ್ತಾ ಹೋದಂತೆ ನಿಮ್ಮ ಆಲೋಚನೆಗೆ ಸವಾಲೆಸೆಯುವ ಹೊಸ ಸಾಹಸಗಳನ್ನ ಪ್ರಾರಂಭಿಸುತ್ತೀರಿ. ನಿಮ್ಮ ಜ್ಞಾನವನ್ನ ವಿಸ್ತರಿಸಿಕೊಳ್ಳುತ್ತೀರಿ ಮತ್ತು ನೀವೇ ಸಣ್ಣ ಆವಿಷ್ಕಾರಗಳನ್ನ ಮಾಡುವ ಅನ್ವೇಷಕರಾಗುತ್ತೀರಿ. ಸಣ್ಣ ಏನು ನೀವು ಮಾಡ್ರಿ ಅಂದ್ರೆ ದೊಡ್ಡ ದೊಡ್ಡ ಆವಿಷ್ಕಾರನ ಮಾಡ್ಬಿಡ್ತೀರಿ. ಈ ಪುಸ್ತಕ ಈ ತರ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಈ ರೋಚಕ ಪ್ರಯಾಣಕ್ಕೆ ಧುಮುಕುವ ಮೊದಲು ಒಂದು ಕ್ಷಣ ಈ ಪುಸ್ತಕದ ವಿಶೇಷತೆಯತ್ತ ಗಮನ ಹರಿಸಿ. ಪುಸ್ತಕದ ಪುಟ ಸಂಖ್ಯೆಗಳನ್ನ ಗಮನಿಸಿ. ಪುಟ ಸಂಖ್ಯೆ ಇಲ್ಲಿ ನೋಡ್ರಿ, ಪುಟ ಸಂಖ್ಯೆ 1 ಇದು. ಪುಟ ಸಂಖ್ಯೆ 2 ನೋಡೋಣ. 2 ಏನೈತಿ, 2 ಕುತೂಹಲ. ಇಲ್ಲೇ ಒಂದಿಷ್ಟು ಚಿತ್ರಗಳದಾವ ನೋಡ್ರಿ, ಪುಟ ಸಂಖ್ಯೆ ಒಳಗ ಚಿತ್ರಗಳದಾವ. ಪುಟ ಸಂಖ್ಯೆಯನ್ನ ಗಮನಿಸಿ. ಅವು ಚಿಟ್ಟೆಯ ಚಂಚಲ ಹಾರಾಟ ಮತ್ತು ಕಾಗದ ವಿಮಾನದ ಏರಿಳಿತಗಳನ್ನ ಅನುಸರಿಸಿವೆ. ಚಿಟ್ಟೆಯು ಸ್ವತಂತ್ರವಾಗಿ ರೆಕ್ಕೆ ಬಡಿಯುವಂತೆ ಮತ್ತು ಕಾಗದದ ವಿಮಾನವು ಆಗಸದಲ್ಲಿ ಹಾರುವಂತೆ ಕುತೂಹಲವು ಮುನ್ನಡೆಸಿದಾಗ ನಮ್ಮ ಕಲಿಕೆಯು ಉತ್ತುಂಗಕ್ಕೆ ಇರುತ್ತದೆ. ಅಂದ್ರ ನೀವು ಕುತೂಹಲಿಗಳಾಗಬೇಕು. ನೀವು ಕುತೂಹಲ ಕಲಿಬೇಕು ಅನ್ನೋ ಕುತೂಹಲ ನಿಮ್ಮಲ್ಲಿತ್ತಂದ್ರ ನಿಮ್ಮ ಕಲಿಕೆ ಶಿಖರಕ್ಕೆ ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಕಾಗದದ ವಿಮಾನದಂತಹ ಸರಳ ವಸ್ತು ನೈಜ ವೈಜ್ಞಾನಿಕ ಹಾರಾಟದ ಅನ್ವೇಷಣೆಗೆ ಸ್ಫೂರ್ತಿ ನೀಡಿತು ಎಂಬುದು ನಿಮ್ಗೆ ತಿಳಿದಿದೆಯೇ? ಹೌದು, ತಿಳಿದೈತಿ. ಇದನ್ನ ಮಾಡಲು ನಾವು ಈ ಪುಸ್ತಕದಿಂದಷ್ಟೇ ಅಲ್ಲದೆ ತರಗತಿಯಿಂದಲೂ ಹೊರಬರಬೇಕು. ಅಂದ್ರೆ ಈ ಪ್ರಯೋಗಗಳನ್ನು ಮಾಡಲು ಈ ಪುಸ್ತಕದೊಳಗೆ ಎಷ್ಟೈತಿ ಅಷ್ಟ ಅಲ್ಲ, ಹೊರಗಿನ ಪ್ರಪಂಚದೊಂದಿಗೂ ಬೆರಿಬೇಕು. ಈ ಅನುಭವಗಳು ಕೇವಲ ಆಸಕ್ತಿದಾಯಕ ಅಥವಾ ರೋಚಕವಷ್ಟೇ ಆಗಿರದೆ ನಾವು ವಾಸಿಸುವ ಪರಿಸರದ ಬಗ್ಗೆ, ಈ ಗ್ರಹದಲ್ಲಿ ನಮ್ಮ ಸ್ಥಾನದ ಬಗ್ಗೆ ಆಳವಾದ ತಿಳುವಳಿಕೆಯ ಮೆಟ್ಟಿಲುಗಳಾಗಿ ಕಾರ್ಯನಿರ್ವಹಿಸಬಲ್ಲವು ಎಂಬುದು ನಾವು ಭಾವಿಸುತ್ತೇವೆ. ವಿಜ್ಞಾನವನ್ನು ಅನ್ವೇಷಣೆಯ ನಿರಂತರ ಪ್ರಕ್ರಿಯೆಯಾಗಿ ನೋಡಲು ಇದು ನಿಮಗೆ ಸಹಾಯ ಮಾಡುವುದೆಂದು ನಾವು ನಂಬುತ್ತೇವೆ. ಪುಸ್ತಕವನ್ನ ಒಂದಿಷ್ಟು ಹಿರಿಯ ಲೇಖಕರು
ಉಪನ್ಯಾಸಕರು ಇಂಥವ್ರೆಲ್ಲ ಬರೆದಿರ್ತಾರ ಕೂಡ್ಕೊಂಡು. ಅವರು ಅವರ ಈ ತರ ಹೇಳ್ತಾ ಇದ್ದಾರೆ, ಓದುಗರಿಗೆ ಈ ತರ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಬರೀ 7ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಇದನ್ನ ಓದುವ ಶಿಕ್ಷಕರು, ಪೋಷಕರು, ಪಾಲಕರು ಮತ್ತೆ ಬೇರೆ ಬೇರೆಯವರು ಯಾರ್ಯಾರು ಓದ್ತಾರ, ವಿಜ್ಞಾನವನ್ನ ತಿಳಿದುಕೊಳ್ಳಬೇಕೆಂಬ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದುವಂತಹ ಅವರು ಇದನ್ನ ತಿಳ್ಕೊಳ್ಳಿ ಅಂತ. ಬಾಲ ವಿಜ್ಞಾನ ಅನ್ವೇಷಕರಿಗಾಗಿ ಮಾನವ ಚಟುವಟಿಕೆಗಳು ನೈಸರ್ಗಿಕ ಜಗತ್ತಿನಲ್ಲಿ ಯಾವ ಪರಿಣಾಮವನ್ನುಂಟು ಮಾಡುತ್ತವೆ ಮತ್ತು ಅವು ನಾವು ವಾಸಿಸುವ ಸಮಾಜಕ್ಕೆ ಹೇಗೆ ಸಂಬಂಧಿಸಿದೆ ಎಂಬುದನ್ನ ನೀವು ಶೀಘ್ರದಲ್ಲೇ ನೋಡುವಿರಿ. ಹೌದು, ನೋಡ್ರಿ, ಸದ್ಯಕ್ಕೆ ಪಠ್ಯಕ್ಕೆ ಹಿಂತಿರುಗೋಣ. ಈ ಪಠ್ಯದೊಳಗ ಬೇರೆದೇನು ಮಾತಾಡೋದು ಬೇಡ, ಪಠ್ಯದೊಳಗೆ ಏನೈತೆ ಅಷ್ಟ ನೋಡೋಣ ಅಂತ ಈಗ ಅವರ ಹೇಳಕೊಂತಾರ. ನೀವು ವಿಜ್ಞಾನದ ವಿವಿಧ ಭಾಗಗಳಾದ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮೊದಲುಗೊಂಡು ಜೀವಶಾಸ್ತ್ರ ಅಂದ್ರ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮುಂದೆ ಹೈಯರ್ ಕ್ಲಾಸ್ನಾಗ ಓದ್ತೀರಿ ನೀವು. ಇಲ್ಲಿ ನಿಮ್ಗೊಂದೊಂದು ಟಾಪಿಕ್ ಅದಾವು, ಅದನ್ನ ಹೇಳಿರಲ್ಲ. ಅಂದ್ರ ಓದುಗರಿಗೆ ಈಗ 6ನೇ ಕ್ಲಾಸಿಂದ 7ನೇ ಕ್ಲಾಸಿಂದ ವಿಜ್ಞಾನ ಓದ್ತಿದ್ರ ಸೈನ್ಸ್ ಅಷ್ಟ ಅನ್ಕೊಂತಿರ್ತೀರಿ. ಅದ್ರೊಳಗೆ ಫಿಸಿಕ್ಸ್ ಟಾಪಿಕ್ ಯಾವುದು, ಕೆಮಿಸ್ಟ್ರಿ ಟಾಪಿಕ್ ಯಾವುದು, ಬಯಾಲಜಿ ಟಾಪಿಕ್ ಯಾವುದು ಅಂತ ಗೊತ್ತಿರಲ್ಲ. ಹೈಯರ್ ಕ್ಲಾಸಿಗೆ ಬಂದಾಗೆಲ್ಲ ಈಗ ನೀವು ಫಸ್ಟ್ PU ಬಂದ್ರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್ ಈ ತರ ಸಪರೇಟ್ ಆಗಿ ಓದ್ತೀರಿ ನೀವು. ಈ ತರ ಸಪರೇಟ್ ಆಗಿ ಓದ್ತೀರಿ. ಹಂಗಾಗಿ ಇಲ್ಲೇ ಅವುಗಳ ಬಗ್ಗೆ ಸ್ವಲ್ಪ ಒಂದೊಂದ ಟಾಪಿಕ್ ಹೇಳ್ತಾ ಇದಾರ. ಭೂವಿಜ್ಞಾನಿಗಳಲ್ಲಿ ವಿವಿಧ ವಿಷಯಗಳ ಬಗ್ಗೆ ಓದುವಿರಿ. ಅವು ಬೇರೆಯಾಗಿ ಬೇರೆ ಬೇರೆ ಅಧ್ಯಾಯಗಳಾಗಿ ಕಂಡರೂ 6ನೇ ತರಗತಿಯಲ್ಲಿ ಹೇಳಿದಂತೆ ಅವೆಲ್ಲ ಪರಸ್ಪರ ಸಂಬಂಧವನ್ನ ಹೊಂದಿವೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಇವೆಲ್ಲವೂ ಸಂಬಂಧವನ್ನ ಹೊಂದಿವೆ ಅಂತ ಹೇಳ್ತಾರ. ಈಗ ನೋಡ್ರಿ, ಒಂದು ಕ್ಷೇತ್ರದಲ್ಲಿ ವೈಜ್ಞಾನಿಕ ಆಲೋಚನೆಗಳು ಇನ್ನೊಂದು ಕ್ಷೇತ್ರದಲ್ಲಿ ಆವಿಷ್ಕಾರಗಳಿಗೆ ಪ್ರೇರಣೆ ನೀಡುತ್ತವೆ. ಹೌದು, ಅಥವಾ ಕನಿಷ್ಠ ಎಂದರು ಇನ್ನೊಂದು ಕ್ಷೇತ್ರದ ಕುರಿತು ಪ್ರಶ್ನಿಸಲು ಅನುವು ಮಾಡುತ್ತವೆ. ಆದ್ದರಿಂದ ಈ ವರ್ಷದ ನಮ್ಮ ಪುಸ್ತಕದ ಮೂಲಕ ತ್ವರಿತವಾಗಿ ಪ್ರಯಾಣ ಮಾಡೋಣ. ಅಂದ್ರೆ 7ನೇ ತರಗತಿಯ ವಿಜ್ಞಾನ ಪುಸ್ತಕದಿಂದ ನಿಮ್ಮ ವಿಜ್ಞಾನ ತಿಳುವಳಿಕೆಯನ್ನ ಮುಂದುವರಿಸೋಣ. ನಾವು ನಮ್ಮ ಸುತ್ತಲಿನ ವಸ್ತುಗಳ ಗುಣಗಳನ್ನ ನೋಡುವ ಮೂಲಕ ಪ್ರಾರಂಭಿಸೋಣ. ಅಂದ್ರ ನಮ್ಮ ಸುತ್ತಮುತ್ತಲಿನ ವಸ್ತುಗಳ ಬೇರ್ಪಡಿಸುವಿಕೆ ಈ ತರ ಎಲ್ಲ. ಈಗ ಇಲ್ಲಿ ಬಂದ್ ನೋಡ್ರಿ, ವಸ್ತುಗಳ ಬೇರ್ಪಡಿಸುವಿಕೆ ಬಂತಿಲ್ಲ. ಈಗ ವಸ್ತುಗಳ ಬೇರ್ಪಡಿಸುವಿಕೆ ಇದು ಒಂದು ಅಧ್ಯಾಯ ಇರುತ್ತೆ ನಿಮ್ಗ. ವಸ್ತುಗಳ ಬೇರ್ಪಡಿಸುವಿಕೆ. ಇಲ್ಲಿ ನೋಡ್ರಿ, ನಮ್ಮ ಶಾಲಾ ಸಮವಸ್ತ್ರದ ಮೇಲಿನ ಅರಿಶಿಣದ ಕಲೆಯನ್ನು ತೊಳೆದಾಗ ಏನಾಗುತ್ತದೆ? ಆದರೆ ಬಹುತೇಕ ನಮ್ಮ ಅನುಭವಕ್ಕೆ ಬರುವ ಇಂತಹ ವಿಷಯಗಳ ಕುರಿತಂತೆ ಬಹುಶಃ ನಾವು ಎಂದಿಗೂ ಪ್ರಶ್ನೆಗಳನ್ನ ಕೇಳುವುದಿಲ್ಲ. ಇಲ್ಲಿ ನೋಡ್ರಿ, ನಮ್ಮ ಸಮವಸ್ತ್ರಕ್ಕೆ ಅಂದ್ರ ಈಗ ಒಂದು ಬಿಳಿ ಬಟ್ಟೆಗೆ ಅರಿಶಿಣ ಪುಡಿ ಹತ್ತಿತ್ತು, ಅದನ್ನ ತೊಳೆದ್ರೆ ಏನಾಗುತ್ತ? ಅಲ್ಲಿ ಕಲೆ ಕುತ್ಕೊಂಡಿರುತ್ತ. ಆ ಕಲೆ ಯಾಕೆ ಕುತ್ಕೊಳ್ತು? ಇದು ಹಣ್ಣು, ಕಾಯಿ, ತರಕಾರಿ ಇವುಗಳನ್ನ ತಿಂದ್ರೆ ನಮ್ಮ ದೇಹಕ್ಕೆ ಏನು ಉಪಯೋಗ? ಇವುಗಳನ್ನ ಬೇರ್ಪಡಿಸುವುದು ಹೇಗೆ? ಇದು ಅಂದ್ರೆ ಹೇಳ್ತಲ್ಲ ಮೊದ್ಲಿಗೆ ಟಾಪಿಕ್ ಪೂರ್ತಿ ಹೇಳಲ್ಲ, ಆ ಟಾಪಿಕ್ ಏನು ಅನ್ನೋದನ್ನ ಇಲ್ಲಿ ಪರಿಚಯ ಮಾಡಿಕೊಡೋದು ಅಷ್ಟ. ನೆಕ್ಸ್ಟ್, ನಾವೀಗ ಕೆಲವು ವಿದ್ಯುತ್ ಬ್ಯಾಟ್ರಿಗಳು, ವಿದ್ಯುತ್ ದೀಪಗಳು ಮತ್ತು ತಂತಿಗಳೊಂದಿಗೆ ಆಟವಾಡುತ್ತಾ ವಸ್ತುಗಳ ಇತರ ಗುಣಗಳನ್ನ ಕಂಡುಕೊಳ್ಳೋಣ. ಇಲ್ಲಿ ನೋಡ್ರಿ, ವಸ್ತುಗಳ ಇದು ಶೆಲ್, ವಿದ್ಯುತ್ ಕೋಶ ಅಂದಿರ್ತೀರಿ ನೀವು. ವಿದ್ಯುತ್ ಕೋಶ ಸರಿನಾ? ಸೆಲ್, ಬಲ್ಬ್, ಸ್ಪೂನ್, ವಿದ್ಯುತ್ ಕೋಶ. ಇದು ಹತ್ಬೇಕಂದ್ರ ಸರ್ಕ್ಯೂಟ್ ಕಂಪ್ಲೀಟ್ ಆಗೋ ಮಂಡಲ ಪೂರ್ಣಗೊಳ್ಳಬೇಕು. ನೋಡ್ರಿ, ವಿದ್ಯುತ್ ದೀಪ ಬೆಳಗುವಂತೆ ಮಾಡಲು ನಾವು ಯಾವ ರೀತಿಯ ವಸ್ತುಗಳು ಬೇಕು? ಯಾವ ರೀತಿ ವಸ್ತುಗಳು ಬೇಕು? ಲೋಹದ ವಸ್ತುಗಳು ಬೇಕು. ಅಲೋಹದ ವಸ್ತು ಆಗಿತ್ತಂದ್ರ ಅದು ಹತ್ತಂಗಿಲ್ಲ. ಸರಿನಾ?
ನೆಕ್ಸ್ಟ್ ಇಲ್ಲಿ ನೋಡ್ರಿ ಇನ್ನು ಮತ್ತ ಲೋಹಗಳು ಅಲೋಹಗಳ ಪ್ರಪಂಚವನ್ನ ಪ್ರವೇಶಿಸುತ್ತವೆ ಇದನ್ನು ನೋಡಕ. ನೆಕ್ಸ್ಟ್ ಟಾರ್ಚ್ ಬ್ಯಾಟರಿ ಅಂತಿಮವಾಗಿ ಖಾಲಿಯಾಗುತ್ತದೆ ಮತ್ತು ಅದನ್ನ ಮತ್ತೆ ಬಳಸಲಾಗುವುದಿಲ್ಲ ಎನ್ನುವುದನ್ನ ನಾವು ಅನುಭವದಿಂದ ತಿಳಿದಿದ್ದೇವೆ. ನಮ್ಮ ಸುತ್ತಲೂ ಯಾವ ರೀತಿಯ ಬದಲಾವಣೆಗಳು ಸಂಭವಿಸುತ್ತವೆ, ಯಾವ ರೀತಿ ಬದಲಾವಣೆಗಳಾಗ್ತವೆ? ಕೆಲವು ಬದಲಾವಣೆಗಳು ಹಿಮ್ಮುಖಗೊಳ್ಳಬಹುದು, ರಿವರ್ಸಿಬಲ್, ನಾನ್ ರಿವರ್ಸಿಬಲ್, ರಿವರ್ಸಿಬಲ್, ನಾನ್ ರಿವರ್ಸಿಬಲ್. ಕೆಲವು ಬದಲಾವಣೆ ರಿವರ್ಸಿಬಲ್ ಚೇಂಜ್, ನಾನ್ ರಿವರ್ಸಿಬಲ್ ಚೇಂಜಸ್. ಇನ್ನೂ ಕೆಲವು ಹಿಂದಿನ ಸ್ಥಿತಿಗೆ ತರಲಾಗುವುದಿಲ್ಲ. ಈಗ ಹಾಲು ಇದ್ದಿದ್ದು ಮೊಸರಾಗಿತ್ತು, ಅದನ್ನ ಹಾಲ್ ಮಾಡ್ರಿ ಅಂತಂದ್ರೆ ಮಾಡಕ್ಕಾಗಲ್ಲ. ಈ ತರಹದ ಸ್ಥಿತಿಗಳನ್ನ ನಾವು ರಸಾಯನಶಾಸ್ತ್ರದಲ್ಲಿ ಓದ್ತೀವಿ. ಅಂದ್ರ ಭೌತ ಮಿಶ್ರಣಗಳು, ಸಂಯುಕ್ತಗಳು ಅಂತಂತಂದ ಮಿಶ್ರಣಗಳು ಸಂಯುಕ್ತಗಳ ಬಗ್ಗೆ ಓದ್ತೀವಿ. ಇಲ್ಲಿ ನೋಡ್ರಿ ವಿದ್ಯುತ್ ದೀಪ ಬೆಳಗ್ತಾ ಇದೆ. ಮೇಣದ ಬತ್ತಿ ಕರಗ್ ಹೋಗುತ್ತಲ್ಲ, ಅದು ಯಾವ ತರದ ಬದಲಾವಣೆ, ಇದನ್ನ ಓದ್ತೀರಿ. ಬ್ಯಾಟರಿಗಳು ಖಾಲಿ ಆಗುತ್ತವೆ, ಮಂಜುಗಡ್ಡೆ ಕರಗಿ ನೀರಾಗುತ್ತದೆ, ಹಣ್ಣುಗಳು ಮಾಗುತ್ತವೆ, ಬಂಡೆಗಳು ನುರುಜುಗಲ್ಲುಗಳಾಗಿ ಒಡೆಯುತ್ತವೆ. ಇವು ಯಾವ ರೀತಿಯ ಬದಲಾವಣೆಗಳು? ಇವು ರಾಸಾಯನಿಕ ಬದಲಾವಣೆಗಳು. ಇವುಗಳಲ್ಲಿ ಕೆಲವು ಬದಲಾವಣೆಗಳು ವಸ್ತುಗಳನ್ನ ಕಾಯಿಸಿದಾಗ ಸಂಭವಿಸುತ್ತವೆ ಅಥವಾ ಕಾಯಿಸಿದಾಗ ವೇಗವಾಗಿ ಜರುಗುತ್ತವೆ. ನಾವೀಗ ಉಷ್ಣ, ಈ ಚಾಪ್ಟರ್ ಮತ್ತೆ ಅದು ಉಷ್ಣ ಹೇಗೆ ಹರಿಯುತ್ತದೆ ಅನ್ನುವುದನ್ನ ನೋಡೋಣ. ಉಷ್ಣದೊಳಗ 3 ರೀತಿಯ ಉಷ್ಣವನ್ನ ನಾವು ನೋಡಿದ್ವಿ: ವಹನ, ಸಂವಹನ, ವಿಕಿರಣ. ಉಷ್ಣ ಹೆಂಗ ಹರಿಯುತ್ತ? ವಹನ, ಸಂವಹನ, ವಿಕಿರಣ ಸ್ಥಿತಿಯಲ್ಲಿ ಉಷ್ಣ ಪ್ರಸರಣ ಆಗ್ತಾ ಇರುತ್ತ. ಅಂದ್ರ ಘನದಲ್ಲಿ, ದ್ರವದಲ್ಲಿ ಮತ್ತು ಕಿರಣಗಳ ರೂಪದಲ್ಲಿ ಉಷ್ಣ ಬರೋದಕ್ಕ ಈ ರೀತಿ ಹೇಳ್ತಿರ್ತಾರ. ಅದನ್ನ ನೀವು ಈಗಾಗಲೇ 6ನೇ ತರಗತಿಯಲ್ಲಿ ಓದಿರಿ. ನೀರು ಎಲ್ಲೆಡೆಗೂ ಕಂಡು ಬರುತ್ತದೆ. ಸಮುದ್ರಗಳ ನೀರು ಸೂರ್ಯನ ಶಾಖದಿಂದ ಆವಿಯಾಗುತ್ತದೆ ಮತ್ತು ಮಳೆಯಾಗಿ ಬೀಳುತ್ತದೆ. ಇದಕ್ಕ ಚಕ್ರೀಕರಣ ಅಂತಾರ, ನೀರಿನ ಚಕ್ರೀಕರಣ. ನೋಡ್ರಿ, ನೀರು ಚಾಪ್ಟರ್ ಬಂತು, ನೀರು ಇಲ್ಲೇ ಉಷ್ಣ ಚಾಪ್ಟರ್ ಬಂತು, ನೀರು ಚಾಪ್ಟರ್ ಬಂತು. ಯಾವ್ಯಾವ ಚಾಪ್ಟರ್ ಅದ ವಿಜ್ಞಾನದೊಳಗ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಈಗ. ನೆಕ್ಸ್ಟ್, ಈ ಬದಲಾವಣೆಗಳು, ನಮ್ಮ ಸುತ್ತಲಿನ ವಸ್ತುಗಳು, ನಾವು ನೋಡುವ ಬದಲಾವಣೆಗಳು ಮತ್ತು ನೀರಿನಲ್ಲಿ ಅಡಗಿರುವ ನಮಗೆ ಗೋಚರಿಸುವ ಬದಲಾವಣೆಗಳಿಗಷ್ಟೇ ಸೀಮಿತವಾಗಿಲ್ಲ. ಅಂದ್ರೆ ಇವು ಈಗ ನಾವು ನೋಡಿದ್ವಲ್ಲ ಅಷ್ಟೇ ಬದಲಾವಣೆಗಳಾಗಲ್ಲ, ಬೇರೆ ಬೇರೆ ಬದಲಾವಣೆಗಳು ಅದು ಆಗುತ್ತವು. ನಾವು ಬೆಳೆದಂತೆ ನಮ್ಮ ದೇಹವು ಬದಲಾವಣೆಗಳಾಗುತ್ತದೆ. ನಾವು ಬೆಳೆದಂತೆ ನಮ್ಮ ದೇಹನೂ ಸಹ ಬದಲಾವಣೆಗೊಳಗಾಗುತ್ತೆ. ವಿಶೇಷವಾಗಿ ಮಾಧ್ಯಮಿಕ ಶಾಲಾ ಹಂತದ ವರ್ಷಗಳಲ್ಲಿ ನಮ್ಮ ದೇಹಗಳು ವೇಗವಾಗಿ ಬದಲಾಗುತ್ತವೆ. ಅಂದ್ರೆ ಈ ಮಾಧ್ಯಮಿಕ ವರ್ಷದೊಳಗ ದೇಹ ವೇಗವಾಗಿ ಬದಲಾಗುತ್ತವೆ. ಮಾಧ್ಯಮಿಕ 6ರಿಂದ 8, 10 ಈ ಕ್ಲಾಸಿಗೆ ಹೋಗಬೇಕಂದ್ರ 12ರವರೆಗೂ ವೇಗವಾಗಿ ಬದಲಾಗುತ್ತ. ಟೀನೇಜ್ನೊಳಗ ವೇಗವಾಗಿ ದೇಹ ಬದಲಾಗುತ್ತ. ಏಕೆ ಆತರ ಏಕಾಗುತ್ತ? ಮನುಷ್ಯರಾದ ನಮ್ಗಷ್ಟೇ ಮಾತ್ರವಲ್ಲ, ಎಲ್ಲಾ ಪ್ರಾಣಿಗಳಿಗೂ ಅವುಗಳ ಉಳಿವಿಗಾಗಿ ಅಗತ್ಯವಾದ ಜೀವನ ಕ್ರಿಯೆಗಳಿವೆ. ಇಲ್ಲಿ ನೋಡ್ರಿ, ಬಯಾಲಜಿ ಬಂತ ಅಂದ್ರ ಜೀವಶಾಸ್ತ್ರವಂತಿಲ್ಲ. ಬೆಳೆಯಲು ಆಹಾರ, ಜೀವಿಗಳ ಲಕ್ಷಣಗಳು, ಸಜೀವಿಗಳ ಲಕ್ಷಣಗಳು. ಒಂದು ಜೀವಿ ಬದುಕ್ಬೇಕು ಅಂತಂದ್ರ ಲಿವಿಂಗ್ ಥಿಂಗ್ಸ್, ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಥಿಂಗ್ಸ್. ಒಂದು ಜೀವಿ ಬದುಕ್ಬೇಕಂದ್ರ ಅದಕ್ಕೆ ಆಹಾರ ಬೇಕು, ಉಸಿರಾಡಲು ಗಾಳಿ ಬೇಕು, ನೀರು ಬೇಕು. ಜೀವಿಗಳು ಜೀವಿತಾವಧಿಯನ್ನ ಹೊಂದಿವೆ. ಜೀವಿಗಳು ಸಂತಾನೋತ್ಪತ್ತಿಯನ್ನ ಮಾಡುತ್ತವೆ. ಅಂದ್ರೆ ಸಜೀವಿಗಳ ಲಕ್ಷಣಗಳು ಇವೆಲ್ಲ. ಇದನ್ನ ಅವ್ರು ಹೇಳ್ತಾ ಇದ್ದಾರೆ. ಬೆಳೆಯಲು ನಾವು ಆಹಾರವನ್ನ ಸೇವಿಸಬೇಕು, ಉಸಿರಾಡಬೇಕು, ರಕ್ತವು ಆಹಾರದಿಂದ ಪಡೆದ ಪೋಷಕಾಂಶಗಳನ್ನ ದೇಹದಾದ್ಯಂತ ಸಾಗಿಸುವುದು ಮೊದಲಾದ ಜೀವನ ಕ್ರಿಯೆಗಳು ನಡೆಯುತ್ತವೆ.
ನಡೆಯಬೇಕು. ಪ್ರಾಣಿಗಳಿಗಷ್ಟೇ ಏಕೆ, ಸಸ್ಯಗಳಿಗೂ ಬೆಳೆಯಲು ಆಹಾರ ಬೇಡವೇ? ಸಸ್ಯಗಳಿಗೂ ನೀರು ಗೊಬ್ಬರ ಬೇಕು, ಬೇಕು, ಹೌದು. ಅವುಗಳಿಗೆ ಆಹಾರ ಹೇಗೆ ದೊರೆಯುತ್ತದೆ? ಸಸ್ಯಗಳಿಗೆ ಆಹಾರ ಹೇಗೆ ದೊರೆಯುತ್ತದೆ? ಮಣ್ಣಿನ ಮೂಲಕ ಹೀರ್ಕೊಂತವು. ಅದರೊಳಗೆ ಜೈಲಮ್ ಮತ್ತು ಫ್ಲೋಯಂ ಎಂಬ ನಾಳಗಳಿರ್ತವು. ಜೈಲಂ ನಾಳ ನೀರವನ್ನ ಹೀರಿಕೊಳ್ಳುತ್ತಾ, ಫ್ಲೋಯಂ ನಾಳ ಆಹಾರ, ಲವಣಾಂಶ, ಖನಿಜವನ್ನ ಸಸ್ಯದ ವಿವಿಧ ಭಾಗಗಳಿಗೆ ಸಾಗಣೆ ಮಾಡುತ್ತ. ಮತ್ತ ಜೈಲಂನಲ್ಲಿ 4 ಪ್ರಕಾರಗಳು ಬರ್ತವು, ಫ್ಲೋಯಂನಲ್ಲಿ 4 ಪ್ರಕಾರಗಳು ಬರ್ತವು. ಅದನ್ನ ನೀವು ಹೈಯರ್ ಕ್ಲಾಸ್ ನಲ್ಲಿ ಇನ್ನೂ ನೀಟಾಗಿ ಕಲಿತೀರಿ. ಈಗ ನೆಕ್ಸ್ಟ್ ನೋಡ್ರಿ, ನಮ್ಮ ಭೂಗ್ರಹದ ಮೇಲೆ ಜೀವವು ಕಾಲಕ್ರಮೇಣ ವಿಕಾಸಗೊಳ್ಳುತ್ತಾ ಹೋಗುತ್ತದೆ. ಇದನ್ನ ಅತ್ಯಂತ ಸುಂದರವಾದ ಮತ್ತು ಎಚ್ಚರಿಕೆಯಿಂದ ಸಂತುಲಿತ ರೀತಿಯಲ್ಲಿ ಮಾಡುವುದು ಹೇಗೆ ಎನ್ನುವುದನ್ನ ಕಂಡುಕೊಂಡಿದೆ. ಓ, ಹಾಗಾದ್ರೆ ಕಾಲ ಎಂದರೇನು? ಇಲ್ಲಿ ನೋಡ್ರಿ, ಫಿಸಿಕ್ಸ್ ಬಂತು, ಮತ್ತ ಬಯಾಲಜಿ ಜೀವಶಾಸ್ತ್ರ ಮುಗೀತು, ಇಲ್ಲಿ ಬಯಾಲಜಿ ಫಿಸಿಕ್ಸ್ ಬಂತು, ಭೌತಶಾಸ್ತ್ರ ಬಂತು. ಗೋಡೆಯ ಮೇಲಿನ ಗಡಿಯಾರ ಅಥವಾ ಗಡಿಯಾರವು ನಮಗೆ ಕಾಲವನ್ನ ತಿಳಿಸುವುದಲ್ಲದೆ ಅದು ಹೇಗೆ ಮುಂದೆ ಸಾಗುತ್ತದೆ ಎನ್ನುವುದನ್ನ ಹೇಳುತ್ತದೆ. ಕಾಲ ಅಂದ್ರೆ ಏನು? ಕಾಲ ಟೈಮ್ ಡೆಫಿನೇಷನ್ ಐತಿ. ಕಾಲ ಇಸ್ ಈಕ್ವಲ್ ಟು ದೂರ ಬೈ ವೇಗ ಅಂತಂದ. ರಾತ್ರಿ ಮಲಗಲು ಸಿದ್ಧರಾಗುತ್ತೇವೆ, ಆದರೆ ನಾವು ಕಾಲವನ್ನ ಹೇಗೆ ಅಳೆಯುತ್ತೇವೆ ಎಂದು ನೀವು ಆಲೋಚಿಸಿದ್ದೀರಾ? ಹೌದು, ಆಲೋಚಿಸಿವಿ. ಹಿಂದ ಬೇರೆ ತರ ಅಳಿತಿದ್ರು, ಈಗ ಡಿಜಿಟಲ್ ಗಡಿಯಾರಗಳು ಬಂದವು. ನೋಡಿಲ್ಲ, ಅದ ಹೇಳಿತ್ತಲ್ಲ, ವೇಗ ಇಸ್ ಈಕ್ವಲ್ ಟು ದೂರ ಬೈ ಕಾಲ, ಅಥವಾ ಕಾಲ ಇಸ್ ಈಕ್ವಲ್ ಟು ದೂರ ಬೈ ವೇಗ. ಸೂತ್ರ ಇದು. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟನ್ಸ್ ಬೈ ಟೈಮ್. ಕಾಲವನ್ನ ಅಳೆಯೋದಕ್ಕೆ ಬಳಸುವುದು. ಅಥವಾ ಟಿ ಇಸ್ ಈಕ್ವಲ್ ಟು ಡಿ ಬೈ ಎಸ್. ಮುಂದೆ ಹೇಳುತ್ತ, ಈಗ ಹಂಗ ಪಾಠದ ಇಂಟ್ರಡಕ್ಷನ್ ಇದೆ. ವಿದ್ಯುತ್ ಗಡಿಯಾರಗಳು ಮತ್ತು ಡಿಜಿಟಲ್ ಗಡಿಯಾರಗಳ ಯುಗಕ್ಕೂ ಬಹಳ ಹಿಂದೆ ಪ್ರಾಚೀನ ಜನರು ಸೂರ್ಯನ ಬೆಳಕಿನ ಅಲ್ಲಿ ವಸ್ತುಗಳ ನೆರಳನ್ನ ಗಮನಿಸಿದರು ಮತ್ತು ಕಾಲವನ್ನ ಹೇಳಲು ನೆರಳುಗಳ ಸ್ಥಾನವನ್ನ ಬಳಸಿದರು. ಅಂದ್ರೆ ಈಗ ನಾವು ಟೈಮ್ ನೋಡ್ಕೊಂಡು ಎಷ್ಟು ಗಂಟೆ ಆಗೈತಿ ಅಂತ ಹೇಳ್ತೀವಲ್ಲ, ಅವಾಗ ಹಿಂದಿನ ಜನರು ನೆರಳನ್ನ ನೋಡ್ಕೊಂಡು ಇಷ್ಟು ಟೈಮ್ ಆಗೈತಿ ಅಂತ ಹೇಳ್ತಿದ್ರು. ಗೊಂಬೆಗಳು ಅಥವಾ ಕಾಲವನ್ನ ಹೇಳಲಷ್ಟೇ ಉಪಯುಕ್ತವಲ್ಲ. ಕೇವಲ ಅಂದ್ರ ನೆರಳು, ಕೇವಲ ನೆರಳು ಗೊಂಬೆಗಳಿಗೆ ಅಥವಾ ಕಾಲವನ್ನ ಹೇಳಲಷ್ಟೇ ಉಪಯುಕ್ತವಲ್ಲ. ಸ್ವಾಭಾವಿಕವಾಗಿ ಬೆಳಕು, ಇಲ್ಲಿ ನೋಡ್ರಿ ಇನ್ನೊಂದು ಟಾಪಿಕ್ ಬಂತು, ಬೆಳಕು ಅನ್ನೋದು ಒಂದು ಟಾಪಿಕ್. ಬೆಳಕು ನಮಗೆ ನೋಡಲು ಸಹಾಯ ಮಾಡುತ್ತದೆ. ಅಂದ್ರೆ ವಸ್ತುಗಳು ಗೋಚರಿಸುವಂತೆ ಮಾಡಲು ಏನ್ ಬೇಕು? ವಸ್ತುಗಳು ಗೋಚರಿಸಲು ಅನ್ನೋದು ಒಂದು. ವಸ್ತುಗಳು ಗೋಚರಿಸಲು ಅಂದ್ರ ಕಾಣುವಂತೆ ಆಗಲು ಬೆಳಕು ಬೇಕು. ಬೆಳಕಿನ ಲಕ್ಷಣಗಳನ್ನ ಓದ್ತೀವಿ. ಮತ್ತ ಬೆಳಕು ಸರಳ ರೇಖೆಯ ಚಲನೆಯಲ್ಲಿ ಚಲಿಸುತ್ತದೆ. ಬೆಳಕಿನ ವೇಗ ಎಷ್ಟಿರುತ್ತ, ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ಬೇಕು ಅನ್ನೋದನ್ನ ಸಹ ಓದ್ತೀವಿ ನಾವು. ಭೂಮಿ ಮತ್ತು ಚಂದ್ರರು ಸಹ ನೆರಳುಗಳನ್ನ ಉಂಟು ಮಾಡಬಲ್ಲವು. ಇದು ಗ್ರಹಣಗಳಂತಹ ವಿಸ್ಮಯಕರ ಮಾಧ್ಯಮಗಳಿಗೆ ಕಾರಣವಾಗುತ್ತದೆ. ಸೂರ್ಯಗ್ರಹಣ, ಚಂದ್ರಗ್ರಹಣ ಕೇಳಿರಲ್ಲ. ಇದು ನಮ್ಮ ವಿಶ್ವ ಚಾಪ್ಟರ್. ವಿಶ್ವ ಅಲ್ಲಿ ಗ್ರಹಗಳ ಬಗ್ಗೆ ಓದ್ತೀರಿ. 8 ಗ್ರಹಗಳು: ಬುಧ, ಶುಕ್ರ, ಭೂಮಿ ಮುಂತಾದ ಗ್ರಹಗಳ ಬಗ್ಗೆ ವಿಶ್ವದಲ್ಲಿ ಓದ್ತೀರಿ. ಅದರ ಬಗ್ಗೆನು ಚಾಪ್ಟರ್ 5 ನಿಮ್ದು ನೋಡ್ರಿ. ನೆಕ್ಸ್ಟ್ ಮುಂದಿನ ಅಧ್ಯಾಯಗಳಲ್ಲಿ ನಾವು ಸಾಮಾನ್ಯ ಅವಲೋಕನಗಳನ್ನ ಮಾಡುತ್ತೀರಿ, ಕೆಲವು ಮೋಜು ತುಂಬಿದ ಪ್ರಯೋಗಗಳನ್ನ ಮಾಡುತ್ತೀರಿ ಮತ್ತು ಎಚ್ಚರಿಕೆಯಿಂದ ಪರಿಗಣಿಸಬೇಕಾದ ವಿಷಯಗಳನ್ನ ಆಳವಾಗಿ ಪರಿಶೀಲಿಸುತ್ತೀರಿ. ಪ್ರತಿಯೊಂದು ಅಧ್ಯಾಯವು ನಿಮಗೆ ಈಗಾಗಲೇ ತಿಳಿದಿರುವುದರ ಮೇಲೆ ರಚಿತಗೊಂಡಿದ್ದು, ಇದು ನಿಮಗೆ ಪ್ರಶ್ನೆಗಳನ್ನ ಕೇಳಲು, ಅನ್ವೇಷಿಸಲು ಏನ್ ಮಾಡುತ್ತಾ? ಮೊದ್ಲ ಹೇಳ್ತಲ್ಲ, ಪ್ರಶ್ನೆಗಳನ್ನ ಕೇಳಲು, ಅನ್ವೇಷಿಸಲು, ಪ್ರಾಯೋಗಿಕ ಚಟುವಟಿಕೆಗಳನ್ನ ನಡೆಸಲು ಮತ್ತು ವಿಜ್ಞಾನಿಯಂತೆ ಆಲೋಚಿಸಲು
ನಿಮ್ಮನ್ನ ಪ್ರೋತ್ಸಾಹಿಸುತ್ತದೆ. ಏನು ಸಂಭವಿಸಬಹುದು ಎಂದು ನಾವು ಭಾವಿಸುತ್ತೇವೆಯೋ ಅದನ್ನ ದೃಢೀಕರಿಸುವಂತೆ ತೋರುವ ಪ್ರಯೋಗಗಳು ಸಹ ಹೆಚ್ಚುವರಿ ಪ್ರಶ್ನೆಗಳನ್ನ ಹುಟ್ಟು ಹಾಕಬಹುದು. ಆದ್ದರಿಂದ ಹೆಚ್ಚಿನ ಪ್ರಯೋಗಗಳು ಮತ್ತು ಹೆಚ್ಚಿನ ಪ್ರಶ್ನೆಗಳು ಅವಶ್ಯಕ ಎಂಬುದನ್ನ ನೀವು ಕಂಡುಕೊಳ್ಳುತ್ತೀರಿ ಈ ಅಧ್ಯಾಯದಲ್ಲಿ. ತುಂಬಾ ಚೆನ್ನಾಗಿ ಹೇಳ್ಯಾರ. ಆನಂದದಾಯಕ ಅನ್ವೇಷಣೆ. ಇಲ್ಲೇ ಒಂದಿಷ್ಟು ಪ್ರಶ್ನೆಗಳನ್ನ ನಿಮ್ಗೆ ಕೊಟ್ಬಿಟ್ರ ನೋಡ್ರಿ. ಇದು ಯಾವುದಕ್ಕೆ ಪ್ರಕ್ರಿಯೆ ಆಗಬಹುದು ಅಂದ್ರ ಇಲ್ಲಿ ನೋಡ್ರಿ, ಕೇಕ್ ನ ಸಮಾನ ಪಾಲುಗಳನ್ನ ಪಡೆಯುವುದು ನಾವು ಹೇಗೆ ಖಚಿತಪಡಿಸಿಕೊಳ್ಳುತ್ತೇವೆ ಎಂಬಲ್ಲಿಂದ ನನ್ನ ಪ್ರಬಂಧವು ತುಂಬಾ ದೀರ್ಘವಾಗಿದೆ, ಅಥವಾ ಇದನ್ನ ಲಕೋಟೆಯಲ್ಲಿ ಇಡಲು ನನ್ನಿಂದ ಸಾಧ್ಯವಾಗದು, ಅಥವಾ ನನಗೆ ಇಷ್ಟು ಉದ್ದದ ಹಾಡಿಗೆ ನರ್ತಿಸಲು ಸಾಧ್ಯವಿಲ್ಲ, ಇಷ್ಟು ಉದ್ದದ ಹಾಡಿಗೆ ನರ್ತಿಸಲು ಸಾಧ್ಯವಿಲ್ಲ ಎಂಬುವಲ್ಲಿವರೆಗೂ ಎಲ್ಲವೂ ತುಂಬಾ ವಿಭಿನ್ನವಾಗಿದೆ. ಆದ್ದರಿಂದ ನೀವು ಯಾವ ರೀತಿಯ ಸೃಜನಶೀಲತೆಯ ಪ್ರಶ್ನೆಗಳನ್ನ ಕೇಳಬಲ್ಲಿರಿ ಎಂಬುದನ್ನ ನೋಡೋಣ. ಇಲ್ಲೇ ಒಂದಿಷ್ಟು ಉತ್ತರವನ್ನ ಕೊಟ್ಬಿಟ್ರ. ಪ್ರಶ್ನೆಯನ್ನ ನೀವು ಕೇಳಬೇಕು, ಪ್ರಶ್ನೆಯನ್ನ ಮಾಡ್ಬೇಕು. ಈಗ ಎಷ್ಟು ವಿಧದ ಪ್ರಶ್ನೆಗಳು ಬರ್ತಾವು ಅಂದ್ರೆ ನೀವು ಯಾವ ತರ ಪ್ರಶ್ನೆಗಳನ್ನ ಕೇಳ್ತೀರಿ ಅನ್ನೋದನ್ನ ನೋಡೋಣ. ಇದಕ್ಕೆ ನಾನ ನಂಬರ್ ಕೊಡ್ತೀನಿ. ಪ್ರಶ್ನೆ ಒಂದನ್ನ ಕೇಳ್ರಿ. ಕೇವಲ ಸ್ವಲ್ಪ ಹಾಲನ್ನ ಸೇರಿಸಿ ಅನ್ನೋದಕ್ಕ ಯಾವ ಪ್ರಶ್ನೆಯನ್ನ ನೀವು ಕೇಳ್ತೀರಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈಗ ನಾನು ಹೇಳ್ತೀನಿ, ಕೇವಲ ಸ್ವಲ್ಪ ಹಾಲನ್ನ ಸೇರಿಸಿ. ಕಾಫಿ ಹೇಗಿದೆ? ಕಾಫಿ ಕಾಫಿ ಹೇಗಿದೆ? ಹೇಗಿದೆ? ಇನ್ನು ಏನಾದರೂ ಸೇರಿಸಬೇಕಾ? ಇನ್ನು ಏನಾದರೂ ಸೇರಿಸಬೇಕಾ? ಸೇರಿಸಬೇಕಾ? ಇದು ನನ್ನ ಪ್ರಶ್ನೆ, ಸರಿನಾ? ಇದು ನನ್ನ ಪ್ರಶ್ನೆ. ಉತ್ತರ ಏನು? ಕೇವಲ ಸ್ವಲ್ಪ ಹಾಲನ್ನ ಸೇರಿಸಿ. ಇದೇ ತರ ನೀವು ಈ ವಿಡಿಯೋವನ್ನ ನೋಡುವವರು ಅಥವಾ ಓದುವವರು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗುವಂತವ್ರು ಬಹಳಷ್ಟು ಜನ ನೋಡ್ತಿರ್ತೀರಿ. ನೀವು ಯಾವ ತರಹದ ಪ್ರಶ್ನೆಯನ್ನ ಕೇಳ್ತೀರಿ? ಕೇವಲ ಸ್ವಲ್ಪ ಹಾಲನ್ನ ಸೇರಿಸಿ ಅಂತ ಉತ್ತರಕ್ಕ ನೀವು ಯಾವ ತರದ ಪ್ರಶ್ನೆಯನ್ನ ಕೇಳ್ತೀರಿ? ಎರಡನೇ ಪ್ರಶ್ನೆ ನೋಡ್ರಿ. ಎರಡನೇ ಪ್ರಶ್ನೆಯನ್ನ ಕೇಳ್ರಿ. ಏಕೆಂದರೆ ಬೆಕ್ಕಿನ ಹಲ್ಲುಗಳು ವಕ್ರವಾಗಿದ್ದವು. ಈಗ ಉತ್ತರ ಕೊಟ್ರ, ಏಕೆಂದರೆ ಬೆಕ್ಕಿನ ಹಲ್ಲುಗಳು ವಕ್ರವಾಗಿದ್ದವು. ಅದಕ್ ಪ್ರಶ್ನೆ ಏನ್ ಕೇಳ್ತೀರಿ ಕೇಳ್ರಿ ನೋಡೋಣ. ನೆಕ್ಸ್ಟ್ ಮೂರನೇದು ಉತ್ತರ. ಚಿಂತಿಸದಿರಿ, ನನ್ನ ಬಳಿ ಟವಲ್ ಇದೆ. ಇದು ಉತ್ತರ. ಇದು ಉತ್ತರ. ಮೂರನೇದಕ್ಕ ಕ್ವಶನ್ ಕೇಳ್ಬೇಕು ನೀವು. ಕೇಳ್ತೀರಾ? ನೋಡ್ರಿ, 42. 20 + 22 42. ಅದನ್ನ ಈ ತರ 20 + 22 ಎಷ್ಟು ಅಂದ್ರೆ 42. ಅದನ್ನ ಬೇರೆ ರೀತಿಯಲ್ಲಿ ಕೇಳ್ರಿ ಅಂತ. ಈಗ 42 ಬೇರೆ ಯಾವ ರೀತಿ ಕೇಳ್ಬೋದು? ಈಗ ಬಿಡಿ ಸ್ಥಾನದಲ್ಲಿ 2 ಇದೆ, 10ರ ಸ್ಥಾನದ ಸಂಖ್ಯೆ, ಅದರ 2 ಫಸ್ಟ್. ಹಾಗಾದ್ರೆ ಆ ಸಂಖ್ಯೆ ಯಾವುದು? ಈ ತರದ ಪ್ರಶ್ನೆಯನ್ನ ಕೇಳಬಹುದು. ಊಹಿಸಕ್ ಆಗ್ಲಾರ್ದಂತ ಪ್ರಶ್ನೆಯನ್ನ ಕೇಳ್ರಿ ಅಂತ ಹೇಳ್ಯಾರ ಅವ್ರಿಗೆ. ದಯವಿಟ್ಟು ಹೆಚ್ಚು ಆಸಕ್ತಿದಾಯಕ ಪ್ರಶ್ನೆಗಳನ್ನ ಕೇಳಿ. ಆದರೆ 32 + 10 ಎಂದರೇನು, ಅಥವಾ ಜೀವನ ಬ್ರಹ್ಮಾಂಡ ಅಥವಾ ಇವೆಲ್ಲದರ ಅರ್ಥವೇನು ಮೊದಲಾದ ಊಹಿಸಬಹುದಾದ ಪ್ರಶ್ನೆಗಳನ್ನ ಕೇಳಬೇಡಿ ಅಂತ ಹೇಳ್ಯಾರ. ಅದಕ್ಕೆ ನೀವು ನಾನು ಇದಕ್ಕೆ 42 ಹೇಳ್ತೀನಿ ನೋಡಿ. ಬಿಡಿ ಸ್ಥಾನದಲ್ಲಿ 2 ಇದೆ, 10ರ ಸ್ಥಾನದಲ್ಲಿ ಅದರ 2 ಪಟ್ಟು ಇದೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು? ಈ ತರ ಪ್ರಶ್ನೆಯನ್ನ ಕೇಳ್ರಿ. ಈಗ ಏನ್ ಮಾಡ್ಬೇಕಂದ್ರ 2, 3, 4 ನೀವು ಯಾವ ಪ್ರಶ್ನೆಯನ್ನ ಕೇಳ್ತೀರಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ವಸ್ತುಗಳ ಅನ್ವೇಷಣೆ, ಆಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ತಟಸ್ಥವನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು, ಸ್ವಲ್ಪ ಮಾಹಿತಿ ಸಿಕ್ಕೈತಿ ಅನ್ನೋದು ನಿಮ್ಗೆ ಏನಾರ ಅನಿಸ್ತು ಅಂದ್ರ ಒಂದು ಲೈಕ್ ಮಾಡಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.